ಹತ್ರ ಬಂದಿದ್ದೀನಿ. ಸೊ ಇನ್ನೂ 50 ಕಿಲೋಮೀಟರ್ಸ್ ಹೋದರೆ ಹೊಗೇನಕಲ್ ಫಾಲ್ಸ್ ಬರುತ್ತೆ. ಸೊ 5 o'clockಗೆ ಬೆಂಗಳೂರು ಬಿಟ್ಟಿರೋದು. ಸೊ ಒಂದು ಟೀ ಬ್ರೇಕಿಗೆ ಸ್ಟಾಪ್ ಮಾಡಿದ್ದೀನಿ. ಸೊ ಬೆಂಗಳೂರಿಂದ 130 ಕಿಲೋಮೀಟರ್ಸ್ ಇದೆ. ಸೊ 5 ಗಂಟೆಗೆ ಬಿಟ್ಬಿಟ್ಟು ಸೊ ಮಧ್ಯದಲ್ಲಿ ಯಾವಾಗ 6:30 ಆಗಿದೆ. ಸೊ ಟೀ ಬ್ರೇಕಿಗೆ ಅಂತ ಟೀ ಕುಡಿತಾ ಇದ್ದೀನಿ. ಸೊ ಇಲ್ಲಿಂದ ಇನ್ನೊಂದು 50 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ರೆ ಹೊಗೇನಕಲ್ ಫಾಲ್ಸು. ಸೊ ಆಲ್ಮೋಸ್ಟ್ ಹತ್ರ ನಿಯರ್ ಇದ್ದೀನಿ. ಸೊ ಅಲ್ಲಿ ಹೋದ್ಮೇಲೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಮಳೆಗಾಲ ಸ್ಟಾರ್ಟ್ ಆದರೆ ಸಾಕು, ನೀರು ತುಂಬಿ ಹರಿತಾ ಇರೋ ಈ ಜಲಪಾತಗಳು ನೋಡೋದೇ ಒಂದು ಅದ್ಭುತ ಅನುಭವ. ಯಾರಿಗೆಲ್ಲ ತುಂಬ ದೂರ ಹೋಗಿ ಫಾಲ್ಸ್ಗಳನ್ನೆಲ್ಲ ನೋಡೋಕ್ಕಾಗಲ್ವೋ ಅಂಥವರಿಗೆ ಈ ಹೊಗೇನಕಲ್ ಫಾಲ್ಸು ಬೆಂಗಳೂರಲ್ಲಿರೋರಿಗೆ ತುಂಬ ಅದ್ಭುತವಾದ ಜಾಗ ಅಂತ ಹೇಳ್ಬೋದು. ಕರ್ನಾಟಕ ಮತ್ತು ತಮಿಳುನಾಡು ಗಡಿಯಲ್ಲಿರುವ ಧರ್ಮಪುರಿ ಜಿಲ್ಲೆಯಿಂದ 46 ಕಿಲೋಮೀಟರ್ ದೂರದಲ್ಲಿರುವ ಈ ಹೊಗೇನಕಲ್ ಫಾಲ್ಸು ಬೆಂಗಳೂರಿಂದ ಸುಮಾರು 130 ಕಿಲೋಮೀಟರ್ ದೂರದಲ್ಲಿದೆ. ಸಿಲಿಕಾನ್ ಸಿಟಿ ಟ್ರಾಫಿಕ್ನಿಂದ ಬೇಸತ್ತೋಗಿದ್ದೀರಾ? ಜೀವನಕ್ಕೆ ಏನಾದರೂ ಒಂದು ಸ್ವಲ್ಪ ನೆಮ್ಮದಿ ಬೇಕಾ? ಹಾಗಿದ್ರೆ ಒಮ್ಮೆ ಆದರೂ ಈ ಜಲಪಾತದ ಬಳಿ ಹೋಗಿ ನೀರಿನ ಜುಳುಜುಳು ನಾದವನ್ನು ಆನಂದಿಸಿ. ಸಹಜವಾಗಿ ಎಲ್ಲ ಜಲಪಾತಗಳು ನಿಸರ್ಗದ ಮಡಿಲಲ್ಲಿ ನೆಲೆಸಿರುತ್ತವೆ. ಅದೇ ರೀತಿ ಈ ಹೊಗೇನಕಲ್ ಫಾಲ್ಸ್ ಕೂಡ ಕಾವೇರಿ ಅಭಯಾರಣ್ಯದಲ್ಲಿ ಸೃಷ್ಟಿಯಾಗಿದೆ. ಇದು ಕಾವೇರಿ ರಿವರು. ಸೊ ಕರ್ನಾಟಕದಿಂದ ನೀರು ಅಲ್ಲಿಂದ ಬರುತ್ತೆ. 5 ಕಿಲೋಮೀಟರ್ ಹೋದ್ರೆ ಹೊಗೇನಕಲ್ ಫಾಲ್ಸ್ ಬರುತ್ತೆ. ಸೊ ಇಲ್ಲಿ ಏನು ಕಾಣ್ತಾ ಇದೆಯಲ್ವಾ, ಇದೇ ಕಾವೇರಿ ರಿವರು. ಸೊ ಇಲ್ಲಿಂದ ಫಾಲ್ಸ್ ನೀರು ಹಾರ್ಕೊಂಡು ಹೋಗ್ಬಿಟ್ಟು ಸೊ ಫಾಲ್ಸಲ್ಲಿ ಬರುತ್ತೆ. ಅದು ನೀರು ಅಲ್ಲಿಂದ ಬೀಳುತ್ತೆ. ಸೊ ಅಲ್ಲಿ ಹೊಗೇನಕಲ್ ಫಾಲ್ಸ್ ಸೃಷ್ಟಿ ಆಗುತ್ತೆ. ಸೊ ಇಲ್ಲಿ ನೋಡಿ, ಬೋರ್ಡ್ ಹಾಕಿದ್ದಾರೆ. ಇದೆಲ್ಲ ತುಂಬ ಅಂದರೆ ಶಾರ್ಪ್ ಸ್ಟೋನ್ಸ್ ಎಲ್ಲ ಇದೆ, ಕ್ರೊಕೊಡೈಲ್ಸೂ ಇದೆ. ಸೊ ಈ ಥರ ಇದೆ. ಆಮೇಲೆ ಬಾತಿಂಗ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್, ಸ್ನಾನ ಮಾಡೋಂಗಿಲ್ಲ. ಸೊ ಇಲ್ಲೆಲ್ಲ ಮೊಸಳೆಗಳಿದ್ದಾವೆ. ಸೊ ಇಲ್ಲೆಲ್ಲ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿದ್ದಾರೆ. ಸೊ ಇನ್ನೊಂದು 5 ಕಿಲೋಮೀಟರ್ ಹೋದರೆ ಹೊಗೇನಕಲ್ ಫಾಲ್ಸ್ ಬರುತ್ತೆ. ಸೊ ಅಲ್ಲಿ ತೋರಿಸ್ತೀನಿ ಯಾವ ಥರ ಫಾಲ್ಸ್ ಕಾಣಿಸುತ್ತೆ ಇಲ್ಲಿಂದ ಅಂತ. ಕಾವೇರಿ ರಿವರ್ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ, ಬನ್ನಿ. ನೀವು ಯಾವಾಗಾದ್ರೂ ಮೋಡ ಬೆಟ್ಟಕ್ಕೆ ಕೊಡೆ ತರ ಕಾಣಿಸಿದ್ರು ಯಾವಾಗಾದ್ರೂ ನೋಡಿದೀರಾ? ಮೋಡಗಳು ಮೇಲ್ಗಡೆ ಇದ್ದಾಗ ಸೊ ನಮಗೆ ಯಾವ ತರ ನಾವು ಮಳೆ ಬಂದಾಗ ಕೊಡೆ ಹಿಡ್ಕೋತೀವಲ್ವಾ, ಸೊ ಅದೇ ತರ ಬೆಟ್ಟದ ಮೇಲೆ ಮೋಡಗಳು ಬಂದಾಗ ಸೇಮ್ ಕೊಡೆ ಹಿಡಿದ್ರೆ ಕಾಣಿಸುತ್ತೆ. ನೀವು ಯಾವಾಗಲೂ ಆ ತರ ವ್ಯೂ ನೋಡಿದೀರಾ? ತೋರಿಸ್ತೀನಿ ಬನ್ನಿ. ಸೊ ಇವಾಗ ನೀವು ಅಲ್ಲಿ ನೋಡ್ತಾ ಇದ್ದೀರಲ್ವಾ, ಸೊ ಬೆಟ್ಟಗಳಿಗೆ ಯಾವ ತರ ಮೋಡ ತಾಗಿದೆ ಅಂತ. ಸೊ ಬೆಟ್ಟಗಳಿಗೆ ಕೊಡೆ ಹಿಡಿದಿರೋ ತರ ಕಾಣಿಸ್ತಾ ಇದೆ. ಈ ವ್ಯೂ ನೋಡೋದಕ್ಕೆ ಏನೋ ಒಂಥರ ಚಂದ. 8:40 ಆಗಿದೆ. ಸೊ ಬೆಂಗಳೂರಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ 4 ಅವರ್ಸು. ಸೊ 5:30 ಬಿಟ್ಟಿರೋದು. 6:30, 7:30, 8:30, 3 ಅವರ್ಸ್ ಆಯಿತು. ಸೊ ಇನ್ನೊಂದು 10 ಮಿನಿಟ್ಸ್ ಅಂದರೆ ಹೊಗೇನಕಲ್ ಫಾಲ್ಸು. ಸೊ ಇದು ಕಾವೇರಿ ರಿವರು ಒಂದು ಹರಿಯುವಂಥ ಪ್ಲೇಸು. ಸೊ ಇಲ್ಲಿ ನೀರು ಅಲ್ಲಿಂದ ಹೋಗ್ಬಿಟ್ಟು ಸೊ ಫಾಲ್ಸ್ ಸೃಷ್ಟಿ ಮಾಡುತ್ತೆ. ಸೊ ಅಲ್ಲಿ ತೋರಿಸ್ತೀನಿ ಫಾಲ್ಸ್ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಆಲ್ಮೋಸ್ಟ್ ನನಗನ್ನಿಸೋ ಪ್ರಕಾರ ಈ ಟೈಮಲ್ಲಿ ತಮಿಳ್ನಾಡಲ್ಲಿ ಜಾಸ್ತಿ ಮಳೆ ಆಗಿಲ್ಲ. ಈ ನೀರೆಲ್ಲ ಬಂದಿರೋದು ಕರ್ನಾಟಕ ಕಡೆಯಿಂದನೇ. ಸೊ ಕರ್ನಾಟಕದಲ್ಲಿ ಜಾಸ್ತಿ ಮಳೆ ಆಗಿರೋದ್ರಿಂದ ಸೊ ಈ ನೀರು ಜಾಸ್ತಿ ಹರಿತಾ ಇದೆ ತಮಿಳ್ನಾಡು ಕಡೆ. ಸೊ ಫೈನಲಿ ಎಲ್ಲರಿಗೂ ಹೊಗೇನಕಲ್ ಜಲಪಾತಕ್ಕೆ ಸುಸ್ವಾಗತ. ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಬಾತಿಂಗ್ ಏರಿಯಾ, ಸ್ನಾನ ಮಾಡೋರು. ಇಲ್ಲಿ ಮಸಾಜ್ ಫೆಸಿಲಿಟಿ ಕೂಡ ಇದೆ. ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡ್ತಾರೆ.
ಬನ್ನಿ ಇವಾಗ ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಹೋಗೋಣ. ಹ್ಯಾಂಗಿಂಗ್ ಬ್ರಿಡ್ಜ್ನಿಂದ ಫಾಲ್ಸ್ ನೋಡೋದಕ್ಕೂ ಕೂಡ ಟಿಕೆಟ್ ಇದೆ. ಒಬ್ಬರಿಗೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಎಂಟ್ರಿ ಫೀಸು ಹ್ಯಾಂಗಿಂಗ್ ಬ್ರಿಡ್ಜ್ಗೆ 20 ರೂಪೀಸ್ ತೊಗೊಂಡಿದ್ದಾರೆ. ಟೋಟಲ್ 40 ರೂಪೀಸು. ಸೊ ನಾವು ಆಲ್ರೆಡಿ ಅಲ್ಲಿ ಮೇನ್ ಎಂಟ್ರೆನ್ಸ್ಗೆ 20 ರೂಪೀಸ್ ಕೊಟ್ಟಿದ್ವಿ. ಮತ್ತೆ ಪಾರ್ಕಿಂಗಿಗೆ ಮತ್ತೆ 20 ರೂಪೀಸು, ಮತ್ತೆ ಎಂಟ್ರಿ ಫೀಸು, ಮತ್ತಂದರೆ ಹ್ಯಾಂಗಿಂಗ್ ಬ್ರಿಡ್ಜ್ಗೆ 20 ರೂಪೀಸ್ ತೊಗೊಂಡಿದ್ದಾರೆ. ಸೊ ಟೋಟಲ್ 40 ರೂಪೀಸ್ ಫಾರ್ 2 ಪರ್ಸನ್ಸು. ಸೊ ಇವಾಗ ನಾನು ಈಗ ನಿಂತ್ಕೊಂಡು ನೋಡ್ತಾ ಇರೋ ಫಾಲ್ಸ್ ವ್ಯೂ ಬಂದುಬಿಟ್ಟು ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲಿಂದ. ಸೊ ಬೋಟಿಂಗ್ ಮಾಡ್ಕೊಂತ ವಿಡಿಯೋ ಮಾಡಿದ್ರೆ ಚಲೋ ಬರ್ತಿಲ್ಲ ಅನ್ಸುತ್ತೆ. ಇಲ್ಲಿನ ನೀರು ರಭಸವಾಗಿ ಧುಮ್ಮಿಕ್ಕಿ ಕಲ್ಲಿನ ಮೇಲೆ ಕೆಳಗಡೆ ಬಿದ್ದು ಹೊಗೆನ ಸೃಷ್ಟಿ ಮಾಡುತ್ತೆ. ಅದರಿಂದ ಇದಕ್ಕೆ ಹೊಗೆ ಕೆನಲ್ ಫಾಲ್ಸ್ ಅಂತ ಕರೀತಾರೆ. ನೀವು ಅವಾಗಲೇ ನೋಡಿದ್ರಲ್ವಾ, ಅದು ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲಿಂದ ವ್ಯೂ ಪಾಯಿಂಟ್ ಇತ್ತು. ಇವಾಗ ಬೋಟ್ ಮುಖಾಂತರ ಫಾಲ್ಸ್ ಸಮೀಪದಲ್ಲಿ ಹೋಗ್ತಾ ಇದ್ದೀನಿ. ಈ ಹೊಗೆ ಕೆನಲ್ ಫಾಲ್ಸಲ್ಲಿ ನೀವೇನಾದರೂ ಥ್ರಿಲ್ಲಿಂಗ್ ಆ್ಯಕ್ಟಿವಿಟೀಸ್ ಮಾಡಬೇಕಂತ ಅನಿಸಿದರೆ ಅದು ಬೋಟಿಂಗ್ ಮಾತ್ರ. ಹಾಗೆ ನಾನು ನೋಡೋಣ ಅಂತ ಬೋಟ್ ಟಿಕೆಟ್ ಪರ್ಚೇಸ್ ಮಾಡಿಕೊಂಡು ಭಯ ಪಟ್ಕೊಂಡು ಹೋಗ್ತಾ ಇದ್ದೀನಿ ಬೋಟಲ್ಲಿ. ಇಲ್ಲಿಂದ ವಿಡಿಯೋದಲ್ಲಿ ಯಾವ ಮ್ಯೂಸಿಕ್ನು ಆ್ಯಡ್ ಮಾಡಿಲ್ಲ. ಈ ಫಾಲ್ಸ್ನಿಂದ ಸೃಷ್ಟಿಯಾಗೋ ಒರಿಜಿನಲ್ ಸೌಂಡ್ನ ಒಂದ್ಸರಿ ಕೇಳಿ, ಏನೋ ಒಂಥರ ಮನಸ್ಸಿಗೆ ಆನಂದ ಕೊಡುತ್ತೆ. ಈ ಬೋಟಿಂಗ್ ಮಾಡೋ ಟೈಮಲ್ಲಿ ಏನಾದರೂ ಹಸುವಾದರೆ ಬೋಟಲ್ಲೇ ನಿಮಗೆ ಎಲ್ಲ ಸಿಗುತ್ತೆ. ಇಲ್ಲಿ ಮುಂದೆ ತೋರಿಸ್ತೀನಿ ನೋಡಿ, ಬೋಟಲ್ಲೇ ಎಲ್ಲ ಇಟ್ಕೊಂಡು ಬಂದಿರ್ತಾರೆ. ಸ್ನ್ಯಾಕ್ಸು, ಕೋಲ್ಡ್ ಡ್ರಿಂಕ್ಸು, ನಿಮಗೆ ಏನು ಬೇಕೋ ಅದನ್ನು ತೊಗೊಂಡು ತಿನ್ಬೋದು. ಬಟ್ ರೇಟ್ ಮಾತ್ರ ಡಬಲ್ ಇರುತ್ತೆ. ಸೊ ನೀವಾಗ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಥರ ಸೇಲ್ ಮಾಡ್ತಿರ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಸೇಲ್ ಮಾಡ್ತಿರ್ತಾರೆ. ಬಟ್ ಇವ್ರ ಹತ್ರ ತೊಗೊಂಡ್ರೆ ರೇಟ್ ಮಾತ್ರ ಡಬಲ್ ಇರುತ್ತೆ. ನಾರ್ಮಲ್ MRPಗಿಂತ ಇವರು ಜಾಸ್ತಿ ತೊಗೋತಾರೆ. ಸೊ ನೋಡಿದ್ರಲ್ಲ, ಇದಿಷ್ಟಿತ್ತು ಹೊಗೆ ಕೆನಲ್ ವಾಟರ್ ಫಾಲ್ಸು. ಸೊ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.